ನಾವು ಲೆಟ್ ಅಸ್ ಕ್ವಿಕ್ಲಿ ಗೋ ಟು ಮಹಾರಾಷ್ಟ್ರ. ಮಹಾರಾಷ್ಟ್ರದ ವಿಷಯದಲ್ಲಿ ಯಾವ್ಯಾವ ಭವಿಷ್ಯವನ್ನು ಯಾವ ಏಜೆನ್ಸಿಗಳು ನುಡಿತಾ ಇದ್ದಾವೆ. ಮಹಾರಾಷ್ಟ್ರ ವೋಟ್ ಪರ್ಸೆಂಟೇಜ್ ಇನ್ನು ಫೈನಲ್ ಆಗಬೇಕು ಇವತ್ತಿಂದು. 63.3% 2014ನಲ್ಲಾಗಿತ್ತು. ಬೇಗ ಸ್ಕ್ರೀನ್ ಮೇಲೆ ಬರಲಿ ಅದು. 63.3% 2014ರಲ್ಲಾಗಿತ್ತು. 2019ರಲ್ಲಿ 61.4% ಆಗಿತ್ತು. 5 ಗಂಟೆಯ ತನಕ, ಸಂಜೆ 5 ಗಂಟೆಯ ತನಕ 58.2% ಮತದಾನ ಮಹಾರಾಷ್ಟ್ರದಲ್ಲಿ ಆಗಿತ್ತು. ಸ್ವಲ್ಪ ಜಾಸ್ತಿ ಆಗ್ಬೋದು, ಕಳೆದ ಸಲಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತಿಮ ಸಂಖ್ಯೆಗಳು ಬಂದಾಗ. ಯಾವ್ಯಾವ ಸಮೀಕ್ಷೆ ಏನೇನು ಹೇಳ್ತಾ ಇದೆ? ಮ್ಯಾಟ್ರಿಸ್ ಹೇಳ್ತಾ ಇದೆ NDA ಮೈತ್ರಿಕೂಟ ಬಿಜೆಪಿ ನೇತೃತ್ವದ ಮೈತ್ರಿಕೂಟ. ಮ್ಯಾಟ್ರಿಸ್ ಸಮೀಕ್ಷೆಯ ಪ್ರಕಾರ 150ರಿಂದ 170, INDA 110ರಿಂದ 130, ಇತರೆ 8ರಿಂದ 10. ನೆನಪಿರಲಿ, 288 ವಿಧಾನಸಭಾ ಕ್ಷೇತ್ರಗಳಿರುವ ದೊಡ್ಡ ರಾಜ್ಯ ಮಹಾರಾಷ್ಟ್ರ. 288, 145 ಅಲ್ಲಿ ಮ್ಯಾಜಿಕ್ ನಂಬರ್. ಕಂಫರ್ಟಬಲ್ ಆಗಿ ಮ್ಯಾಜಿಕ್ ನಂಬರ್ ಅನ್ನ NDA ಮೈತ್ರಿಕೂಟ, ಬಿಜೆಪಿ ನೇತೃತ್ವದ ಮೈತ್ರಿಕೂಟ ರೀಚ್ ಮಾಡುತ್ತೆ. ಮತ್ತೊಮ್ಮೆ ಅಧಿಕಾರ ಇವರು ಉಳಿಸಿಕೊಳ್ತಾರೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. INDA ಮೈತ್ರಿಕೂಟ, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ. ನಾನು ಆಗಲೇ ಹೇಳಿದೆ, ಕಲಸು ಮೇಲೋಗರ ಮಹಾರಾಷ್ಟ್ರದ ರಾಜಕಾರಣ. NDA ಮೈತ್ರಿಕೂಟದಲ್ಲಿ ಬಿಜೆಪಿಯ ನೇತೃತ್ವ ಇದೆ, ಜೊತೆಗೆ ಶಿವಸೇನೆ ಏಕನಾಥ್ ಶಿಂಧೆ ಬಣ ಇದೆ, NCP ಅಜಿತ್ ಪವಾರ್ ಬಣ ಇದೆ. INDA ಮೈತ್ರಿಕೂಟದಲ್ಲಿ NCP ಶರದ್ ಪವಾರ್ ಬಣ ಇದೆ, ಶಿವಸೇನೆಯ ಉದ್ಧವ್ ಠಾಕರೆ ಬಣ ಇದೆ, ಜೊತೆಗೆ ಕಾಂಗ್ರೆಸ್ ಇದೆ. CNN ಪ್ರಕಾರ NDA ಮೈತ್ರಿಕೂಟ ಅಧಿಕಾರಕ್ಕೆ ಅಂತ ಹೇಳ್ತಾ ಇರುವ ಮತ್ತೊಂದು ಸರ್ವೆ ಇದು. 154 NDA, 128 INDA, ಇತರೆ 6 ಅಂತ ಹೇಳ್ತಾ ಇದ್ದಾರೆ. ನೆನಪಿರಲಿ, 145 ಮ್ಯಾಜಿಕ್ ನಂಬರ್ CNN ಪ್ರಕಾರ. ಪಿ ಮಾರ್ಕ್ ಪ್ರಕಾರ, ಪಿ ಮಾರ್ಕ್ ರೇಂಜ್ ಕೊಡ್ತಾ ಇದೆ. 20 ಕ್ಷೇತ್ರಗಳ ರೇಂಜ್ ಇದೆ. 132ರಿಂದ 157 NDA, 126ರಿಂದ 146 INDA, ಇತರೆ 2ರಿಂದ 8. ಇಲ್ಲಿ ಓವರ್ಲ್ಯಾಪಿಂಗ್ ಅನ್ನು ನೋಡಬೇಕು ನೀವು. 10 ಕ್ಷೇತ್ರಗಳ ಓವರ್ಲ್ಯಾಪಿಂಗ್ ಇದೆ. 10 ಕ್ಷೇತ್ರಗಳ ಓವರ್ಲ್ಯಾಪಿಂಗ್ ಅಂದರೆ INDA ಮೈತ್ರಿಕೂಟ 146ರ ತನಕ ಹೋಗಬಹುದು. NDA ಮಿನಿಮಮ್ 137 ಪಡೆದುಕೊಳ್ಳುತ್ತೆ. ಅದರ ಅರ್ಥ ಏನು? ಸಿಂಪಲ್ ಮೆಜಾರಿಟಿಗೆ INDA ಕೂಡ ರೀಚ್ ಆಗಬಹುದು ಅಂತ ಈ ಸರ್ವೆ ಹೇಳ್ತಾ ಇದೆ. ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ ಸರಳ ಬಹುಮತಕ್ಕೆ ರೀಚ್ ಆಗಬಹುದು ಪಿ ಮಾರ್ಕ್ ಪ್ರಕಾರ. ಇನ್ನು ಚಾಣಕ್ಯ ಸ್ಟ್ರಾಟರ್ಜೀಸ್, NDA ಮೈತ್ರಿಕೂಟ 152ರಿಂದ 160, INDA ಮೈತ್ರಿಕೂಟ 130ರಿಂದ 138, ಇತರೆ 6ರಿಂದ 8. ಇಲ್ಲಿ ಕೂಡ ಸರಳ ಬಹುಮತದ ಮಾರ್ಕನ್ನು ಬಿಜೆಪಿ ನೇತೃತ್ವದ ಮೈತ್ರಿಕೂಟ ದಾಟುತ್ತೆ ಅಂತ ಚಾಣಕ್ಯ ಸ್ಟ್ರಾಟಜೀಸ್ ಹೇಳ್ತಾ ಇದೆ. ಇನ್ನು ದೈನಿಕ್ ಭಾಸ್ಕರ್, NDA 125ರಿಂದ 140, 135ರಿಂದ 150 INDA ಅಂತ ಹೇಳ್ತಾ ಇದೆ. ಅದರ ಅರ್ಥ ಸರಳ ಬಹುಮತವನ್ನು ತಲುಪುವ ಅವಕಾಶ ಬಿಜೆಪಿ ನೇತೃತ್ವದ ಮೈತ್ರಿಕೂಟಕ್ಕಲ್ಲ, ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟಕ್ಕೆ ಹೆಚ್ಚು ಇದೆ ಅಂತ ದೈನಿಕ್ ಭಾಸ್ಕರ್ ಪ್ರಕಾರ. ಇತರೆ 20ರಿಂದ 25. ಪೋಲ್ ಆಫ್ ಪೋಲ್ಸ್ ತೆಗೆದ್ರೆ, ಈ ಎಲ್ಲ ಸರ್ವೆಗಳ ಆವರೇಜ್ ಅನ್ನು ತೆಗೆದ್ರೆ NDA 149, INDA 132 ಬರ್ತಾ ಇದೆ, ಇತರೆ 7. ಆರಂಭದಲ್ಲಿ ನಾನು ಹೇಳಿದ ಹಾಗೆ ಮಹಾರಾಷ್ಟ್ರದ ಭವಿಷ್ಯ ನುಡಿಯುವಂಥದ್ದು ಈ ಸಲ ಭಯಂಕರ ಅಂದರೆ ಭಯಂಕರ ರಿಸ್ಕ್ ಇದೆ. 9 ರಾಜಕೀಯ ಪಕ್ಷಗಳು, 2 ಮೈತ್ರಿಕೂಟಗಳು, ಎಲ್ಲಿ ಯಾವ ರೀತಿ ವೋಟ್ ಶಿಫ್ಟ್ ಆಗ್ತವೆ ಅನ್ನೋದರ ಅಂದಾಜು ಯಾರಿಗೂ ಸಿಗ್ತಾ ಇಲ್ಲ. ವೆರಿ ರಿಸ್ಕಿ. ಕಳೆದ ಸಲ ಬಿಜೆಪಿ ಶಿವಸೇನೆಯ ಪ್ರೀಪೋಲ್ ಅಲಯನ್ಸ್ ಇತ್ತು, ಇನ್ನೊಂದು ಕಡೆ ಕಾಂಗ್ರೆಸ್ NCPಯ ಪ್ರೀಪೋಲ್ ಅಲಯನ್ಸ್ ಇತ್ತು. ಸಿಂಪಲ್ ಇತ್ತು ಕಳೆದ ಸಲ ಮಹಾರಾಷ್ಟ್ರದ ರಾಜಕಾರಣ. ಈ ಸಲ ಹಂಗಲ್ಲ. ಇನ್ನು ಜಾರ್ಖಂಡದ ವಿಷಯದಲ್ಲಿ ಎಕ್ಸಿಟ್ ಪೋಲ್ಗಳೇನು ಹೇಳ್ತಾ ಇದ್ದಾವೆ? 2014ರಲ್ಲಿ 66.5, 2019ರಲ್ಲಿ 65.3%, 2024ರಲ್ಲಿ 2ನೇ ಹಂತದ ಮತದಾನ 66.2% ಆಗಿತ್ತು ಸಂಜೆ 5 ಗಂಟೆಯ ತನಕ. 2ನೇ ಹಂತದ್ದು. ಮೊದಲ 43 ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ, ಅದು ಬೇರೆ. ಜಾರ್ಖಂಡ ಟೈಮ್ಸ್ ನೌ ಪ್ರಕಾರ ಜಾರ್ಖಂಡ 81 ಕ್ಷೇತ್ರಗಳು ಬರ್ತವೆ. ಆ್ಯಕ್ಚುಲಿ 41 ಮ್ಯಾಜಿಕ್ ನಂಬರಲ್ಲಿ 41 ಗೆದ್ದಂಥವ್ರು ಅಧಿಕಾರಕ್ಕೆ ಬರ್ತಾರೆ. NDA ಮೈತ್ರಿಕೂಟ ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆ ಹೆಚ್ಚು ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ. INDA ಮೈತ್ರಿಕೂಟ
JMM ಮತ್ತು ಕಾಂಗ್ರೆಸ್ ಇರುವಂತಹ ಮೈತ್ರಿಕೂಟ ಸರಳ ಬಹುಮತಕ್ಕೆ ಹತ್ರ ಬರೋದಿಲ್ಲ. ಅಂದರೆ 30ರಿಂದ 40 ಕ್ಷೇತ್ರ ಅಂತ ಟೈಮ್ಸ್ ನಾವು ಹೇಳ್ತಾ ಇದೆ. ಇತರೆ ಒಂದು ಜಾರ್ಖಂಡ್. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ 42ರಿಂದ 47 NDA, 25ರಿಂದ 30 INDIA, ಇತರೆ 1ರಿಂದ 4. ಮ್ಯಾಟ್ರಿಕ್ಸ್ ಪ್ರಕಾರವು NDA ಸರಳ ಬಹುಮತವನ್ನು ಪಡೆಯುತ್ತೆ. 41 ಮ್ಯಾಜಿಕ್ ನಂಬರ್, 42ರಿಂದ 47 NDA ಪಡೆಯುತ್ತೆ ಅಂತ ಹೇಳ್ತಾ ಇದೆ ಮ್ಯಾಟ್ರಿಕ್ಸ್. ಇನ್ನು CNN ಪ್ರಕಾರ 47 NDA, 30 INDIA, ಇತರೆ 4. CNN ಪ್ರಕಾರವೂ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಸರಳ ಬಹುಮತ. ಪಿ ಮಾರ್ಕ್ ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಮೈತ್ರಿಕೂಟ INDIA ಆಗುತ್ತೆ. JMM ಕಾಂಗ್ರೆಸ್ ಮೈತ್ರಿಕೂಟ ಆಗುತ್ತೆ. NDA 31ರಿಂದ 40, INDIA 37ರಿಂದ 47, 1ರಿಂದ 6 ಇತರೆ. ಪಿ ಮಾರ್ಕ್ ಪ್ರಕಾರ ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ NDA 25, INDIA 53. ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ ಸರಳ ಅಲ್ಲ, ಕಂಫರ್ಟಬಲ್ ಅಲ್ಲ, ವಂಡರ್ಫುಲ್ ಮೆಜಾರಿಟಿ ಪಡೆಯುತ್ತೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 41 ಮ್ಯಾಜಿಕ್ ನಂಬರು, 53 ಸ್ಥಾನಗಳಲ್ಲಿ JMM ಕಾಂಗ್ರೆಸ್ನ ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಆಕ್ಸಿಸ್ ಮೈ ಇಂಡಿಯಾ ಹೇಳ್ತಾ ಇದೆ. ಬಿಜೆಪಿಯ ಮೈತ್ರಿಕೂಟ 25ಕ್ಕೆ ಇರುತ್ತೆ ಅಂತ. ಪೋಲ್ಸ್ ತೆಗೆದ್ರೆ, ಈ ಎಲ್ಲ ಸರ್ವೆಗಳ ಆವರೇಜ್ ಅನ್ನು ತೆಗೆದ್ರೆ 39 NDA, 38 INDIA, ಇತರೆ 4. ಪೋಲ್ಸ್. ಇಟ್ ಈಸ್ ಲುಕಿಂಗ್ ಲೈಕ್ ಅ ವೆರಿ 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 ಕ್ಲೋಸ್ ಕಾಲ್. 2 ರಾಜ್ಯಗಳಲ್ಲಿ ರಾಜಕೀಯ ವಿಪ್ಲವಗಳಾಗಿದ್ದಾವೆ. ಕಳೆದ ಸಲ ಡಿಟೇಲಾಗಿ ಹೇಳ್ತಾ ಕೂತ್ಕೊಂಡ್ರೆ ತುಂಬ ಹೊತ್ತಾಗುತ್ತೆ. ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಸ್ಪಷ್ಟ ಬಹುಮತ ಪಡೆದಿತ್ತು. ಆದರೆ ರಿಸಲ್ಟ್ ಬಂದ ನಂತರ ವರ್ಕ್ ಆಗಲಿಲ್ಲ ಮೈತ್ರಿಕೂಟ. ಉದ್ಧವ್ ಠಾಕ್ರೆ ಹಿಂದೆ ಮುಂದೆ ನೋಡಿದ್ರು ಬಿಜೆಪಿ ಜೊತೆಗೆ ಸೇರ್ಕೊಂಡು ಸರ್ಕಾರ ಮಾಡೋದಕ್ಕೆ. ಏನೇನೋ ಕಾರಣಗಳನ್ನು ಹೇಳ್ತಾರೆ. ಆ ನಂತರ NCP ಜೊತೆಗೆ ಸೇರ್ಕೊಂಡು ಬಿಜೆಪಿ ರಾತ್ರೋರಾತ್ರಿ ಸರ್ಕಾರ ರಚನೆ ಮಾಡಿತು. ಅಜಿತ್ ಪವಾರ್ ಬಂದುಬಿಟ್ರು ಈ ಕಡೆ. ಅವರು ಉಪಮುಖ್ಯಮಂತ್ರಿ, ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ. 1 ವಾರದಲ್ಲಿ ಸರ್ಕಾರ ಬಿದ್ದೋಯ್ತು. ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಉದ್ಧವ್ ಠಾಕ್ರೆ, ಕಾಂಗ್ರೆಸ್ಸು, NCP ಸೇರ್ಕೊಂಡು ಸರ್ಕಾರ ರಚನೆ ಮಾಡಿದ್ವು. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆದರೂ 31 ತಿಂಗಳ ಸರ್ಕಾರ ನಡೀತು. ಅದಾದ ನಂತರ ಶಿವಸೇನೆಯನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಿದ್ರು ಬಿಜೆಪಿಯವರು. NCPಯನ್ನು ವರ್ಟಿಕಲಿ ಸ್ಪ್ಲಿಟ್ ಮಾಡಲಾಯಿತು. 2/3 MLAಗಳನ್ನು ಶಿವಸೇನೆಯಿಂದ ಕರ್ಕೊಂಡು ಏಕನಾಥ್ ಶಿಂದೆ ಹೊರಗಡೆ ಬಂದು ಮುಖ್ಯಮಂತ್ರಿನೇ ಆಗಿಬಿಟ್ರು. ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದರು. 2/3 MLAಗಳನ್ನು NCPಯಿಂದ ಕರ್ಕೊಂಡು ಅಜಿತ್ ಪವಾರ್ ಹೊರಗಡೆ ಬಂದು ಉಪಮುಖ್ಯಮಂತ್ರಿ ಆದರು. ಸರ್ಕಾರ ನಡೀತಾ ಇದೆ. ಆ ರೀತಿ ಮಾಡಿದ್ದು ಮಹಾರಾಷ್ಟ್ರದ ಮತದಾರನಿಗೆ ಇಷ್ಟ ಆಗಲಿಲ್ಲ ಅನ್ನೋದು ಲೋಕಸಭಾ ರಿಸಲ್ಟ್ನಲ್ಲಿ ಸ್ಪಷ್ಟ ಇತ್ತು. ಬಿಜೆಪಿ ಬೀಯಿಂಗ್ ಸೋ ಪವರ್ಫುಲ್ ಗೆದ್ದಿದ್ದು 9 ಕ್ಷೇತ್ರ. ಅಲ್ಲಿ ಕಾಂಗ್ರೆಸ್ಸು ಒಂದು ಸಪೋರ್ಟಿಂಗ್ ಪಾರ್ಟಿಯಾಗಿದ್ದದ್ದು 13 ಕ್ಷೇತ್ರಗಳನ್ನು ಮಹಾರಾಷ್ಟ್ರದಲ್ಲಿ ಗೆದ್ದುಕೊಂಡ್ಬಿಡ್ತು. ಆದರೆ ಲೋಕಸಭಾ ಚುನಾವಣೆಯ ಟ್ರೆಂಡ್ ಕಂಟಿನ್ಯೂ ಆದರೆ INDIA ಮೈತ್ರಿಕೂಟ ಕಂಫರ್ಟಬಲಿ ಅಧಿಕಾರಕ್ಕೆ ಬರಬೇಕಲ್ಲಿ. ಲೋಕಸಭಾ ಚುನಾವಣೆಯ ಟ್ರೆಂಡ್ ಕಂಟಿನ್ಯೂ ಆದರೆ 6 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆ ಆಗಿದೆ. ಹಂಗೆ ಕಂಟಿನ್ಯೂ ಆಗ್ತಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಟ್ರೆಂಡ್ ಬದಲಾವಣೆ ಆಗಿದೆ, INDIA ಮೈತ್ರಿಕೂಟ ಸ್ವಲ್ಪ ಪವರ್ಫುಲ್ ಅನ್ನಿಸ್ತಾ ಇದೆ, ಇತ್ಯಾದಿ ಮಾತಾಡ್ತಾರೆ. ಕೆಲವು ಎಕ್ಸಿಟ್ ಪೋಲ್ಗಳು ಹಂಗೆ ಹೇಳ್ತಾ ಇದ್ದಾವೆ. ಅಂತಿಮವಾಗಿ ಯಾವ್ದು ಸತ್ಯ ಆಗುತ್ತೆ, ಯಾವ್ದು ಸುಳ್ಳಾಗುತ್ತೆ ಅನ್ನೋದು 23ನೇ ತಾರೀಖೇ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.